ಗ್ಯಾಲಪಗೋಸ್ ದ್ವೀಪಗಳು. ಈ ಗ್ಯಾಲಪಗೋಸ್ ದ್ವೀಪಗಳು ಜ್ವಾಲಾಮುಖಿ ದ್ವೀಪಗಳ ಸಮೂಹವಾಗಿದ್ದು, ಪೆಸಿಫಿಕ್ ಮಹಾಸಾಗರದಲ್ಲಿ ಈಕ್ವೆಡಾರ್ನ ಕರಾವಳಿಯಿಂದ ಸುಮಾರು 600 ಮೈಲಿಗಳು ದೂರದಲ್ಲಿದೆ. ಅವುಗಳು ನಂಬಲಾಗದಂತಹ ಜೀವ ವೈವಿಧ್ಯತೆ ಮತ್ತು ಚಾರ್ಲ್ಸ್ ಡಾರ್ವಿನ್ನವರ ವಿಕಾಸದ ಸಿದ್ಧಾಂತದಲ್ಲಿನ ಪಾತ್ರಕ್ಕೆ ಹೆಸರುವಾಸಿಯಾದ ಈ ದ್ವೀಪವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಮತ್ತು ರಾಷ್ಟ್ರೀಯ ಉದ್ಯಾನವನವಾಗಿದೆ. ಅವುಗಳ ದುರ್ಬಲ ಪರಿಸರ ವ್ಯವಸ್ಥೆಗಳು ಮತ್ತು ವಿಶಿಷ್ಟ ಪ್ರಭೇದಗಳನ್ನು ರಕ್ಷಿಸುತ್ತವೆ. ಗ್ಯಾಲಪಗೋಸ್ ದ್ವೀಪಗಳು ಭೂವೈಜ್ಞಾನಿಕವಾಗಿ ತುಲನಾತ್ಮಕವಾಗಿ ಯುವ ದ್ವೀಪ ಸಮೂಹವಾಗಿದೆ. ಜ್ವಾಲಾಮುಖಿ ಚಟುವಟಿಕೆಯಿಂದ ರೂಪುಗೊಂಡಿದೆ. ಅವು ನಾಜ್ಕಾ ತಟ್ಟೆಯ ಮೇಲೆ ನೆಲೆಗೊಂಡಿದೆ. ಇದು ಪೂರ್ವಕ್ಕೆ ಚಲಿಸುತ್ತದೆ ಮತ್ತು ದಕ್ಷಿಣ ಅಮೆರಿಕದ ತಟ್ಟೆಯೊಂದಿಗೆ ಡಿಕ್ಕಿಯನ್ನು ಹೊಡೆಯುತ್ತದೆ. ಟೆಕ್ಟೋನಿಕ್ ಚಟುವಟಿಕೆಯು ದ್ವೀಪಗಳ ನಿರಂತರ ರಚನೆಗೆ ಮತ್ತು ಸಾಂದರ್ಭಿಕ ಜ್ವಾಲಾಮುಖಿ ಸ್ಫೋಟಗಳಿಗೆ ಕಾರಣವಾಗಿದೆ. ಕುಳಿಗಳು, ಲಾವಾ ಕ್ಷೇತ್ರಗಳು ಮತ್ತು ವಿಶಿಷ್ಟವಾದ ಭೂವೈಜ್ಞಾನಿಕ ರಚನೆಗಳನ್ನು ಒಳಗೊಂಡಂತೆ ನಾಟಕೀಯ ಜ್ವಾಲಾಮುಖಿ ಭೂದೃಶ್ಯಗಳಿಂದ ದ್ವೀಪಗಳು ಗುಣಲಕ್ಷಣಗಳನ್ನು ಹೊಂದಿದೆ. ಗ್ಯಾಲಪಗೋಸ್ ದ್ವೀಪಗಳು ಅವುಗಳ ಸ್ಥಳೀಯ ಪ್ರಭೇದಗಳಿಗೆ ಹೆಸರುವಾಸಿಯಾಗಿದೆ. ಅಂದರೆ ಅವು ಭೂಮಿಯ ಮೇಲೆ ಬೇರೆಲ್ಲೂ ಕಂಡುಬರುವುದಿಲ್ಲ. ಈ ವಿಶಿಷ್ಟ ಪ್ರಾಣಿ ಸಂಕುಲಗಳು ಪ್ರತ್ಯೇಕವಾಗಿ ವಿಕಸನಗೊಂಡಿತು, ದ್ವೀಪಗಳ ವೈವಿಧ್ಯಮಯ ಪರಿಸರಗಳಿಗೆ ಹೊಂದಿಕೊಂಡಿವೆ ಮತ್ತು ಅವುಗಳಲ್ಲಿ ಪ್ರಮುಖವಾದ ಪ್ರಾಣಿಗಳ ಪಟ್ಟಿ ಇಲ್ಲಿವೆ. ಗ್ಯಾಲಪಗೋಸ್ ಆಮೆಗಳು. ದ್ವೀಪವನ್ನು ಅವಲಂಬಿಸಿ ವಿಭಿನ್ನವಾದ ಚಿಪ್ಪು ಆಕಾರಗಳನ್ನು ಹೊಂದಿರುವ ಈ ದೈತ್ಯ ಆಮೆಗಳು ಗ್ಯಾಲಪಗೋಸ್ನ ಸಂಕೇತವಾಗಿದೆ. ಇನ್ನು ಮೆರೈನ್ ಇಗುವಾನಾಗಳು. ಸಾಗರದಲ್ಲಿ ಆಹಾರವನ್ನು ಹುಡುಕುವ ಏಕೈಕ ಹಲ್ಲಿ ಜಾತಿ ಮೆರೈನ್ ಇಗುವಾನಾಗಳು ಒಂದು ಆಕರ್ಷಕ ದೃಶ್ಯವಾಗಿದೆ. ಗ್ಯಾಲಪಗೋಸ್ ಪೆಂಗ್ವಿನ್ಗಳು. ಸಮಭಾಜಕ ಉತ್ತರದಲ್ಲಿ ಕಂಡುಬರುವ ಏಕೈಕ ಪೆಂಗ್ವಿನ್ ಜಾತಿ ಇದಾಗಿದೆ. ನೀಲಿ ಪಾದದ ಬೂಬಿಗಳು. ಪ್ರಕಾಶಮಾನವಾದ ನೀಲಿ ಪಾದಗಳನ್ನು ಹೊಂದಿರುವ ಈ ಹಾಸ್ಯಮಯ ಪಕ್ಷಿಗಳು ಇಲ್ಲಿ ಕಂಡುಬರುತ್ತವೆ. ಡಾರ್ವಿನ್ನ ಪೀಂಚ್ಗಳು. ಅವುಗಳ ಆಹಾರವನ್ನು ಅವಲಂಬಿಸಿ ಕೊಕ್ಕಿನ ಆಕಾರಗಳು ಬದಲಾಗುವ ಪೀಂಚ್ ಜಾತಿಯ ಗುಂಪು ಅಡಾಪ್ಟಿವ್ ವಿಕಿರಣಕ್ಕೆ ಒಂದು ಶ್ರೇಷ್ಠವಾದ ಉದಾಹರಣೆಯನ್ನು ನೀಡುತ್ತದೆ. ಅದೇ ರೀತಿಯಾಗಿ ಗ್ಯಾಲಪಗೋಸ್ ಸಮುದ್ರ ಸಿಂಹಗಳು. ಚೇಷ್ಟೆಯ ಮತ್ತು ಕುತೂಹಲಕಾರಿ ಸಮುದ್ರ ಸಿಂಹಗಳು ಸಾಮಾನ್ಯವಾಗಿ ಕಡಲ ತೀರಗಳು ಮತ್ತು ಬಂಡೆಗಳ ಮೇಲೆ ಮಲಗಿರುವಂತೆ ಕಂಡುಬರುತ್ತದೆ. ಅದೇ ರೀತಿಯಾಗಿ ಈ ದ್ವೀಪಗಳ ಸಸ್ಯವರ್ಗವನ್ನು ನೋಡೋದಾದರೆ, ಈ ದ್ವೀಪಗಳಲ್ಲಿ ವಿಭಿನ್ನ ಹವಾಮಾನ ಮತ್ತು ಭೂಪ್ರದೇಶಗಳಿಗೆ ಹೊಂದಿಕೊಂಡಂತಹ ವಿಶಿಷ್ಟವಾದ ಸಸ್ಯವರ್ಗವನ್ನು ಸಹ ಒಳಗೊಂಡಿದೆ. ಅವುಗಳ ಪಾಪಾಸು ಕಳೆಗಳು ಮತ್ತು ಬರ ನಿರೋಧಕ ಪೊದೆಗಳೊಂದಿಗೆ ಶುಷ್ಕ ತಗ್ಗು ಪ್ರದೇಶಗಳಿಂದ ಹಿಡಿದು ಅವುಗಳ ಸ್ಕೆಲೇಸಿಯಾ ಕಾಡುಗಳೊಂದಿಗೆ ಆರ್ದ್ರ ಎತ್ತರದ ಪ್ರದೇಶಗಳವರೆಗೆ ಸಸ್ಯ ಜೀವನವು ಪ್ರಾಣಿ ಜೀವನದಂತೆಯೇ ವೈವಿಧ್ಯಮಯವಾಗಿದೆ. ಗ್ಯಾಲಪಗೋಸ್ ದ್ವೀಪಗಳು ದುರ್ಬಲ ಪರಿಸರ ವ್ಯವಸ್ಥೆಯಾಗಿದ್ದು, ಅವುಗಳ ವಿಶಿಷ್ಟ ಜೀವ ವೈವಿಧ್ಯತೆಯನ್ನು ರಕ್ಷಿಸಲು ಸಂರಕ್ಷಣಾ ಪ್ರಯತ್ನಗಳು ಬಹಳ ಮುಖ್ಯವಾಗಿದೆ. ಗ್ಯಾಲಪಗೋಸ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಚಾರ್ಲ್ಸ್ ಡಾರ್ವಿನ್ ಫೌಂಡೇಶನ್ ಆಕ್ರಮಣಕಾರಿ ಪ್ರಭೇದಗಳನ್ನು ನಿಯಂತ್ರಿಸಲು, ಪ್ರವಾಸೋದ್ಯಮವನ್ನು ನಿರ್ವಹಿಸಲು ಮತ್ತು ದ್ವೀಪಗಳ ನೈಸರ್ಗಿಕ ಪರಂಪರೆಯನ್ನು ಅರ್ಥಮಾಡಿಕೊಳ್ಳಲು, ಅದೇ ರೀತಿಯಾಗಿ ಸಂರಕ್ಷಿಸಲು ಸಂಶೋಧನೆ ನಡೆಸಲು ಕಾರ್ಯವನ್ನು ನಿರ್ವಹಿಸುತ್ತದೆ.